ಬಿಹಾರದ ಚುನಾವಣೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆ ಅಂದ ಮೇಲೆ ಆಶ್ವಾಸನೆ ಕೊಡುವುದು ಸಹಜ ಸಾಮಾನ್ಯ ಎಲ್ಲವೂ. ಕೆಲ ನಾಯಕರು ತರಹೇವಾರಿ ಭರವಸೆಯನ್ನು ಕೊಡ್ತಾರೆ. ಇದೀಗ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಒಂದು ಭರವಸೆ ನೀಡಿದ್ದಾರೆ. ಏನ್ ಭರವಸೆ ಅದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದನ್ನು ಕೇಳಿ ಇಡೀ ದೇಶ ದಂಗಾಗಿದೆ. ಏನಂತ ನೀವೇ ನೋಡಿ. ಚುನಾವಣೆ ಅಂದ ಮೇಲೆ ಆಶ್ವಾಸನೆ ನೀಡುವುದು ಸಾಮಾನ್ಯ. ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳು ನೀಡುವ ಈ ಭರವಸೆಗಳು ದೇಶ, ರಾಜ್ಯ ಹಾಗೂ ವಿವಿಧ ರೀತಿಯ ಸಮುದಾಯಗಳ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರಿತಾವೆ. ಆದರೆ ಅದೆಷ್ಟೋ ಬಾರಿ ಅವರು ನೀಡುವ ಭರವಸೆಗಳು ಕೇವಲ ಭರವಸೆಗಳಾಗೇ ಉಳಿತಾವೆ. ಇದೀಗ ಅಸಾಧ್ಯವಾದ ಯೋಜನೆಯೊಂದನ್ನ ಜಾರಿ ಮಾಡ್ತೀವಿ ಅಂತ ಇಂಡಿಯಾ ಕೂಟ ಬಿಹಾರಕ್ಕೆ ಆಫರ್ ನೀಡಿದೆ. ಪ್ರತಿ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ. ಕಾಂಗ್ರೆಸ್ ಆರ್ಜೆಡಿ ತಂತ್ರಕ್ಕೆ ಒಲಿಯುತ್ತಾ ಬಿಹಾರ. ಬಿಹಾರ ಚುನಾವಣೆಯ ನಡುವೆ ವಿರೋಧ ಪಕ್ಷವಾದ ಆರ್ಜೆಡಿ ಘೋಷಣೆ ಮಾಡಿರುವಂತಹ ಯೋಜನೆಯೊಂದು ದೇಶಾದ್ಯಂತ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅದುವೇ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ. सरकार बनते ही 20 दिनों के अंदर अधिनियम बनाएंगे और 20 महीनों के अंदर जिस परिवार में भी सरकारी नौकरी नहीं है, तेजस्वी उस हर परिवार को एक सरकारी नौकरी दिलाने का काम करेगा. ನಮ್ಮ ಅಲಯನ್ಸ್ನವರು ಪ್ರತಿ ಮನೆಯಲ್ಲೂ ಉದ್ಯೋಗ ಕೊಡ್ತಾರೆ. ಯಾಕೆಂದ್ರೆ ಎಂಪ್ಲಾಯ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಈಗ ನಿರುದ್ಯೋಗದ ಸಮಸ್ಯೆ ಬಹಳ ಕಾಡ್ತಾ ಇದೆ ಎಲ್ಲ ಕಡೆನೂ. ಯೂತ್ಸ್ಗೆ ಉದ್ಯೋಗ ಸಿಗ್ತಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದ್ರ ಬಗ್ಗೆ ಅದಕ್ಕೆ ಅದು ಮ್ಯಾನಿಫೆಸ್ಟೋನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಂತವಾಗಿ ಮಾಡ್ತಾರೆ. ಒಂದು ದಿನಾನೇ ಅನೌನ್ಸ್ ಮಾಡಿ ಒಂದು ದಿನಾನೇ ಕೆಲಸ ಕೊಡಕ್ಕಾಗೋದಿಲ್ಲ. ಹಂತವಾಗಿ ಮಾಡ್ತಾರೆ. ತೇಜಸ್ವಿ ಯಾದವ್ ಘೋಷಣೆಯು ಬಿಹಾರದ ರಾಜಕೀಯ ವಾತಾವರಣದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪ್ರತಿ ಕುಟುಂಬಕ್ಕೆ ಉದ್ಯೋಗ ಎಂಬ ಭರವಸೆ ಕಾರ್ಯ ಸಾಧ್ಯವೇ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಈ ತಂತ್ರವು ಮತದಾರರ ಮನಸ್ಸನ್ನ ಗೆಲ್ಲಲು ಸಾಧ್ಯವಿದೆಯೇ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರದ ಚುನಾವಣೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆ ಅಂದ ಮೇಲೆ ಆಶ್ವಾಸನೆ ಕೊಡುವುದು ಸಹಜ ಸಾಮಾನ್ಯ ಎಲ್ಲವೂ. ಕೆಲ ನಾಯಕರು ತರಹೇವಾರಿ ಭರವಸೆಯನ್ನು ಕೊಡ್ತಾರೆ. ಇದೀಗ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಒಂದು ಭರವಸೆ ನೀಡಿದ್ದಾರೆ. ಏನ್ ಭರವಸೆ ಅದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದನ್ನು ಕೇಳಿ ಇಡೀ ದೇಶ ದಂಗಾಗಿದೆ. ಏನಂತ ನೀವೇ ನೋಡಿ. ಚುನಾವಣೆ ಅಂದ ಮೇಲೆ ಆಶ್ವಾಸನೆ ನೀಡುವುದು ಸಾಮಾನ್ಯ. ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳು ನೀಡುವ ಈ ಭರವಸೆಗಳು ದೇಶ, ರಾಜ್ಯ ಹಾಗೂ ವಿವಿಧ ರೀತಿಯ ಸಮುದಾಯಗಳ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರಿತಾವೆ. ಆದರೆ ಅದೆಷ್ಟೋ ಬಾರಿ ಅವರು ನೀಡುವ ಭರವಸೆಗಳು ಕೇವಲ ಭರವಸೆಗಳಾಗೇ ಉಳಿತಾವೆ. ಇದೀಗ ಅಸಾಧ್ಯವಾದ ಯೋಜನೆಯೊಂದನ್ನ ಜಾರಿ ಮಾಡ್ತೀವಿ ಅಂತ ಇಂಡಿಯಾ ಕೂಟ ಬಿಹಾರಕ್ಕೆ ಆಫರ್ ನೀಡಿದೆ. ಪ್ರತಿ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ. ಕಾಂಗ್ರೆಸ್ ಆರ್ಜೆಡಿ ತಂತ್ರಕ್ಕೆ ಒಲಿಯುತ್ತಾ ಬಿಹಾರ. ಬಿಹಾರ ಚುನಾವಣೆಯ ನಡುವೆ ವಿರೋಧ ಪಕ್ಷವಾದ ಆರ್ಜೆಡಿ ಘೋಷಣೆ ಮಾಡಿರುವಂತಹ ಯೋಜನೆಯೊಂದು ದೇಶಾದ್ಯಂತ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅದುವೇ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ. सरकार बनते ही 20 दिनों के अंदर अधिनियम बनाएंगे और 20 महीनों के अंदर जिस परिवार में भी सरकारी नौकरी नहीं है, तेजस्वी उस हर परिवार को एक सरकारी नौकरी दिलाने का काम करेगा.
ನಮ್ಮ ಅಲಯನ್ಸ್ನವರು ಪ್ರತಿ ಮನೆಯಲ್ಲೂ ಉದ್ಯೋಗ ಕೊಡ್ತಾರೆ. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಈಗ ನಿರುದ್ಯೋಗದ ಸಮಸ್ಯೆ ಬಹಳ ಕಾಡ್ತಾ ಇದೆ ಎಲ್ಲ ಕಡೆನೂ. ಯೂತ್ಸ್ಗೆ ಉದ್ಯೋಗ ಸಿಗ್ತಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದ್ರ ಬಗ್ಗೆ ಅದಕ್ಕೆ ಅದು ಮ್ಯಾನಿಫೆಸ್ಟೋನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಂತವಾಗಿ ಮಾಡ್ತಾರೆ. ಒಂದು ದಿನಾನೇ ಅನೌನ್ಸ್ ಮಾಡಿ ಒಂದು ದಿನಾನೇ ಕೆಲಸ ಕೊಡಕ್ಕಾಗೋದಿಲ್ಲ. ಹಂತವಾಗಿ ಮಾಡ್ತಾರೆ. ತೇಜಸ್ವಿ ಯಾದವ್ ಘೋಷಣೆಯು ಬಿಹಾರದ ರಾಜಕೀಯ ವಾತಾವರಣದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪ್ರತಿ ಕುಟುಂಬಕ್ಕೆ ಉದ್ಯೋಗ ಎಂಬ ಭರವಸೆ ಕಾರ್ಯ ಸಾಧ್ಯವೇ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಈ ತಂತ್ರವು ಮತದಾರರ ಮನಸ್ಸನ್ನ ಗೆಲ್ಲಲು ಸಾಧ್ಯವಿದೆಯೇ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರದ ಚುನಾವಣೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಚುನಾವಣೆ ಅಂದ ಮೇಲೆ ಆಶ್ವಾಸನೆ ಕೊಡುವುದು ಸಹಜ, ಸಾಮಾನ್ಯ ಎಲ್ಲವೂ. ಕೆಲ ನಾಯಕರು ತರಹೇವಾರಿ ಭರವಸೆಯನ್ನು ಕೊಡ್ತಾರೆ. ಇದೀಗ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಒಂದು ಭರವಸೆ ನೀಡಿದ್ದಾರೆ. ಏನ್ ಭರವಸೆ ಅದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದನ್ನು ಕೇಳಿ ಇಡೀ ದೇಶ ದಂಗಾಗಿದೆ. ಏನಂತ ನೀವೇ ನೋಡಿ. ಚುನಾವಣೆ ಅಂದ ಮೇಲೆ ಆಶ್ವಾಸನೆ ನೀಡುವುದು ಸಾಮಾನ್ಯ. ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷಗಳು ನೀಡುವ ಈ ಭರವಸೆಗಳು ದೇಶ, ರಾಜ್ಯ ಹಾಗೂ ವಿವಿಧ ರೀತಿಯ ಸಮುದಾಯಗಳ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರಿತಾವೆ. ಆದರೆ ಅದೆಷ್ಟೋ ಬಾರಿ ಅವರು ನೀಡುವ ಭರವಸೆಗಳು ಕೇವಲ ಭರವಸೆಗಳಾಗೇ ಉಳಿತಾವೆ. ಇದೀಗ ಅಸಾಧ್ಯವಾದ ಯೋಜನೆಯೊಂದನ್ನ ಜಾರಿ ಮಾಡ್ತೀವಿ ಅಂತ ಇಂಡಿಯಾ ಕೂಟ ಬಿಹಾರಕ್ಕೆ ಆಫರ್ ನೀಡಿದೆ. ಪ್ರತಿ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ. ಕಾಂಗ್ರೆಸ್ ಆರ್ಜೆಡಿ ತಂತ್ರಕ್ಕೆ ಒಲಿಯುತ್ತಾ ಬಿಹಾರ. ಬಿಹಾರ ಚುನಾವಣೆಯ ನಡುವೆ ವಿರೋಧ ಪಕ್ಷವಾದ ಆರ್ಜೆಡಿ ಘೋಷಣೆ ಮಾಡಿರುವಂತಹ ಯೋಜನೆಯೊಂದು ದೇಶಾದ್ಯಂತ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಅದುವೇ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ. सरकार बनते ही 20 दिनों के अंदर अधिनियम बनाएंगे और 20 महीनों के अंदर जिस परिवार में भी सरकारी नौकरी नहीं है, तेजस्वी उस हर परिवार को एक सरकारी नौकरी दिलाने का काम करेगा. ನಮ್ಮ ಅಲಯನ್ಸ್ನವರು ಪ್ರತಿ ಮನೆಯಲ್ಲೂ ಉದ್ಯೋಗ ಕೊಡ್ತಾರೆ. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅಲ್ಲ. ಈಗ ನಿರುದ್ಯೋಗದ ಸಮಸ್ಯೆ ಬಹಳ ಕಾಡ್ತಾ ಇದೆ ಎಲ್ಲ ಕಡೆನೂ. ಯೂತ್ಸ್ಗೆ ಉದ್ಯೋಗ ಸಿಗ್ತಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದ್ರ ಬಗ್ಗೆ ಅದಕ್ಕೆ ಅದು ಮ್ಯಾನಿಫೆಸ್ಟೋನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಂತವಾಗಿ ಮಾಡ್ತಾರೆ. ಒಂದು ದಿನಾನೇ ಅನೌನ್ಸ್ ಮಾಡಿ ಒಂದು ದಿನಾನೇ ಕೆಲಸ ಕೊಡಕ್ಕಾಗೋದಿಲ್ಲ. ಹಂತವಾಗಿ ಮಾಡ್ತಾರೆ. ತೇಜಸ್ವಿ ಯಾದವ್ ಘೋಷಣೆಯು ಬಿಹಾರದ ರಾಜಕೀಯ ವಾತಾವರಣದಲ್ಲಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಪ್ರತಿ ಕುಟುಂಬಕ್ಕೆ ಉದ್ಯೋಗ ಎಂಬ ಭರವಸೆ ಕಾರ್ಯ ಸಾಧ್ಯವೇ ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಈ ತಂತ್ರವು ಮತದಾರರ ಮನಸ್ಸನ್ನ ಗೆಲ್ಲಲು ಸಾಧ್ಯವಿದೆಯೇ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.